ಏಪ್ರಿಲ್ 15. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಚರ್ಮದ ಆಳಕ್ಕಿಂತ ಹೆಚ್ಚು, ಟಾಮ್ ಫೆಲ್ಟನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೀರ್ತನೆಗಳು 32. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಸೆಲಾ. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಸೆಲಾ. ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ. ನೀನೇ ನನಗೆ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ. ವಿಮೋಚನಾ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತೀ. ಸೆಲಾ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಆದದರಿಂದ ನೀವು ವಿವೇಕಹೀನ ಕುದುರೆಯಂತಾಗಲಿ ಹೇಸರ ಕತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. ದುಷ್ಟರಿಗೆ ಅನೇಕ ಕಷ್ಟನಷ್ಟಗಳು ಉಂಟಾಗುವವು. ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ನೀತಿವಂತರೇ, ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರ್ರಿ. ಯಥಾರ್ಥ ಚಿತ್ತರೇ, ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ಮುಖ್ಯ ವಚನ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಕೀರ್ತನೆ 32 ವಚನ 1. ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದ ಜೋಸ್ ಎಂಬ ಯುವಕನು ತನ್ನ ಸಹೋದರನ ಚರ್ಚಿಗೆ ಭೇಟಿ ನೀಡುತ್ತಿದ್ದನು. ಪ್ರಾರ್ಥನಾ ಸೇವೆಯ ಮುಂಚೆ ಆತನು ದೇವಾಲಯದ ಅತ್ಯಂತ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವ ಸಮಯದಲ್ಲಿ ತನ್ನ ಸಹೋದರನನ್ನು ನೋಡಿದಾಗ ಆತನ ಮುಖ ಕುಸಿಯಿತು. ಜೋಸ್ ಟೀ ಶರ್ಟ್ ಧರಿಸಿದ್ದರಿಂದ ಎರಡೂ ತೋಳುಗಳ ತುಂಬ ತಾನು ಹಾಕಿಸಿದ್ದ ಹಚ್ಚೆಗಳು ಗೋಚರಿಸುತ್ತಿದ್ದವು. ಜೋಸ್ನ ಅನೇಕ ಹಚ್ಚೆಗಳು ಆತನ ಗತಕಾಲದ ವಿಧಾನಗಳನ್ನು ಪ್ರತಿಬಿಂಬಿಸುತ್ತಿದ್ದರಿಂದ ಮನೆಗೆ ಹೋಗಿ ಉದ್ದನೆಯ ತೋಳಿನ ಅಂಗಿಯನ್ನು ಧರಿಸಲು ಆತನ ಸಹೋದರನು ಆತನಿಗೆ ಹೇಳಿದನು. ಜೋಸ್ಗೆ ಇದ್ದಕ್ಕಿದ್ದಂತೆ ತನ್ನ ಮೇಲೆ ಅಸಹ್ಯವೆನಿಸಿತು. ಆದರೆ ಹಿಂದೆ ಕುಳಿತಿದ್ದ ಇನ್ನೊಬ್ಬ ವ್ಯಕ್ತಿ ಈ ಸಹೋದರರ ಸಂವಾದವನ್ನು ಕೇಳಿಸಿಕೊಂಡನು. ಜೋಸ್ನನ್ನು ಪಾದ್ರಿಯ ಬಳಿಗೆ ಕರೆತಂದು ಅವರ ನಡುವೆ ನಡೆದ ಮಾತುಕತೆಯನ್ನು ಪಾದ್ರಿಗೆ ತಿಳಿಸಿದನು. ಆಗ ಪಾದ್ರಿ ಮುಗುಳ್ನಕ್ಕು ತನ್ನ ಅಂಗಿಯನ್ನು ಬಿಚ್ಚಿ ತನ್ನ ಎದೆಯ ಮೇಲೆ ಹಾಕಿಸಿಕೊಂಡಿದ್ದ ದೊಡ್ಡ ಹಚ್ಚೆಯನ್ನು ತೋರಿಸಿದರು. ಅದು ಅವರ ಹಿಂದಿನ ಜೀವಿತದಲ್ಲಿ ಹಾಕಿಸಿಕೊಂಡಿದ್ದ ಹಚ್ಚೆ. ದೇವರು ಆತನನ್ನು ಒಳಗಿನಿಂದ ಪರಿಶುದ್ಧನನ್ನಾಗಿ ಮಾಡಿರುವುದರಿಂದ ಆತನು ತನ್ನ ತೋಳುಗಳನ್ನು ಮುಚ್ಚುವ ಅಗತ್ಯವಿಲ್ಲ ಎಂದು ಜೋಸ್ಗೆ ಭರವಸೆ ನೀಡಿದರು. ದೇವರಿಂದ ಪರಿಶುದ್ಧರಾಗುವ ಆನಂದವನ್ನು ದಾವೀದನು ಅನುಭವಿಸಿದನು. ತನ್ನ ಪಾಪವನ್ನು ಆತನಿಗೆ ಒಪ್ಪಿಸಿದ ನಂತರ ದಾವೀದನು ಹೀಗೆ ಬರೆದನು. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಆತನು ಈಗ ಪರಿಶುದ್ಧ ಹೃದಯವುಳ್ಳವರೊಂದಿಗೆ ಸಂತೋಷದಿಂದ ಉತ್ಸಾಹ ಧ್ವನಿ ಮಾಡಲು ಸಾಧ್ಯವಾಯಿತು. ಅಪೊಸ್ತಲನಾದ ಪೌಲನು ನಂತರ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 4, 7 ಮತ್ತು 8 ವಾಕ್ಯಗಳಲ್ಲಿ ಇದೇ ಕೀರ್ತನೆ 32, 1 ಮತ್ತು 2 ವಾಕ್ಯಗಳನ್ನು ಉಲ್ಲೇಖಿಸಿದನು. ಇದು ಯೇಸುವಿನ ಮೇಲಿನ ನಂಬಿಕೆಯು ರಕ್ಷಣೆಗೆ ಮತ್ತು ಆತನೊಂದಿಗಿನ ಸತ್ಸಂಬಂಧಕ್ಕೆ ಕಾರಣವಾಗುತ್ತದೆ ಎಂದು ಘೋಷಿಸುವ ಒಂದು ಭಾಗವಾಗಿದೆ.
ಯೇಸುವಿನಲ್ಲಿ ನಮ್ಮ ಪರಿಶುದ್ಧತೆಯು ಚರ್ಮದ ಆಳಕ್ಕಿಂತ ಹೆಚ್ಚು, ಏಕೆಂದರೆ ಆತನು ನಮ್ಮ ಹೃದಯಗಳನ್ನು ಅರಿತಿದ್ದಾನೆ ಮತ್ತು ಶುದ್ಧೀಕರಿಸುತ್ತಾನೆ. ಆತನ ಶುದ್ಧೀಕರಣದ ಕಾರ್ಯದಲ್ಲಿ ನಾವಿಂದು ಆನಂದಿಸೋಣ. ನಿಮ್ಮ ಹಿಂದಿನ ಯಾವ ಪಾಪಗಳೊಂದಿಗೆ ನೀವೀಗ ಹೋರಾಡುತ್ತಿದ್ದೀರಿ? ಯೇಸುವಿನ ಮೇಲಿನ ನಂಬಿಕೆಯಿಂದ ರೂಪಾಂತರಗೊಳ್ಳುವುದು ಮತ್ತು ಶುದ್ಧೀಕರಿಸಲ್ಪಡುವುದು ಎಂದರೇನು? ಪ್ರಾರ್ಥನೆ ಮಾಡೋಣ. ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಮತ್ತು ನನ್ನನ್ನು ಅಂತರಂಗದಿಂದಲೇ ಶುದ್ಧೀಕರಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ಆಮೇನ್.